ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ. ಆ ನಿಟ್ಟಿನಲ್ಲಿ ಪ್ರವಾಸಿ ಸ್ಥಳಗಳಿಗೆ ಇದೀಗ ಪ್ರವಾಸಿಗರು ಲಗ್ಗೆಯನ್ನೇ ಇಡ್ತಾ ಇರುವಂತದ್ದು. ನಾನು ಇವತ್ತು ಇತಿಹಾಸ ಪ್ರಸಿದ್ಧ ಜಗತ್ ಪ್ರಸಿದ್ಧ ಏನು KRS ನ ಬೃಂದಾವನದಲ್ಲಿದ್ದೇನೆ. ಇಲ್ಲಿನ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ನೀವು ಕೂಡ ನೋಡ್ತಾ ಇರಬಹುದು. ಈಗಾಗಲೇ ಪ್ರವಾಸಿಗರು ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇದೀಗ ಪ್ರವಾಸಿ ಸ್ಥಳಗಳಿಗೆ ಲಗ್ಗೆಯನ್ನು ಇಡ್ತಾ ಇರುವಂತದ್ದು. ತಂಡೋಪತಂಡವಾಗಿ ಇದೀಗ KRS ನ ಬೃಂದಾವನಕ್ಕೆ ಪ್ರವಾಸಿಗರು ಬರ್ತಾ ಇದ್ದಾರೆ. ಕೇವಲ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಾಗೆ ಹೊರ ರಾಜ್ಯಗಳಿಂದಲೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಇದೀಗ ಪ್ರವಾಸಿಗರು ಕೂಡ ಬರ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಬಂದು ಬೃಂದಾವನವನ್ನ ವೀಕ್ಷಣೆ ಮಾಡಿಕೊಂಡು ಒಂದ್ ರೀತಿ ಖುಷಿಯನ್ನ ಪಡ್ತಾ ಇರುವಂತದ್ದು. ಅಂದ್ರೆ ಹೊಸ ವರ್ಷ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಲು ರಜೆ ಇರುವಂತದ್ದು. ಅಂದ್ರೆ ಕ್ರಿಸ್ಮಸ್ ನಿಂದಲೂ ಕೂಡ ರಜೆಗಳಿದೆ. ಆ ನಿಟ್ಟಿನಲ್ಲಿ ಒಂದು ಕಡೆ ಪ್ರವಾಸಿಗರು ಬರ್ತಾ ಇದ್ದಾರೆ, ಮತ್ತೊಂದು ಕಡೆ ಶಾಲಾ ಮಕ್ಕಳಾಗಿರ್ಬೋದು, ಕಾಲೇಜು ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ರಜೆ ಹಿನ್ನೆಲೆಯಲ್ಲಿ, ಅದರಲ್ಲೂ ಕೂಡ ಇವತ್ತು ಭಾನುವಾರ ಇರುವ ಹಿನ್ನೆಲೆಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇರುವಂತದ್ದು. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಅಂದ್ರೆ ಒಂದು ಕಡೆ ಈಗಾಗಲೇ ಮಂಡ್ಯ ಜಿಲ್ಲೆಯ ಏನು ಒಂದು ಅಹಿತಕರ ಘಟನೆ ನಡೀಬಾರದು ಎನ್ನುವ ನಿಟ್ಟಿನಲ್ಲಿ ಕೆಲವೊಂದಷ್ಟು ಕಡೆ ನಿರ್ಬಂಧವನ್ನ ವಿಧಿಸಲಾಗಿರುವಂತದ್ದು. ಅದರಲ್ಲೂ ಕೂಡ KRS ಡ್ಯಾಮ್ನ ಹಿನ್ನೀರಿನ ಪ್ರದೇಶದಲ್ಲಿ ನಿರ್ಬಂಧವನ್ನ ವಿಧಿಸಲಾಗಿದೆ. ಆದ್ರೆ KRS ನ ಬೃಂದಾವನ ಏನಿದೆ, ಬೃಂದಾವನ ಆಗಿರ್ಬೋದು ಮತ್ತೆ ಮ್ಯೂಸಿಕಲ್ ಫೌಂಟೇನ್ ಆಗಿರ್ಬೋದು, ಅದಕ್ಕೆ ಯಾವುದೇ ರೀತಿ ನಿಷೇಧ ಇಲ್ಲ. ಆ ನಿಟ್ಟಿನಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇರುವಂತದ್ದು. ಎಲ್ಲರೂ ಕೂಡ ಒಂದು ರೀತಿ ಎಂಜಾಯ್ ಅನ್ನ ಮಾಡ್ತಾ ಇದ್ದಾರೆ. ಈ ಒಂದು ಏನು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುವಂತಹ ಬೃಂದಾವನವನ್ನ ಕಣ್ ತುಂಬಿಕೊಂಡು ಖುಷಿಯನ್ನ ಪಡ್ತಾ ಇರುವಂತದ್ದು. ಅಂದ್ರೆ ಕುಟುಂಬ ಸಮೇತರಾಗಿ ಇದೀಗ ಈ ಒಂದು ಪ್ರವಾಸಿ ಸ್ಥಳಗಳಿಗೆ ಕೂಡ ಏನು ಪ್ರವಾಸಿಗರು ಲಗ್ಗೆಯನ್ನ ಇಡ್ತಾ ಇದ್ದಾರೆ. ಆ ಮೂಲಕ ಹೊಸ ವರ್ಷದ ಒಂದು ಸಂಭ್ರಮವನ್ನ ಆಚರಣೆ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಏನು ಮಂಡ್ಯ ಜಿಲ್ಲೆಯ ಕೇವಲ KRS ನ ಬೃಂದಾವನಕ್ಕೆ ಅಷ್ಟೇ ಅಲ್ಲ, ಇನ್ನು ಹಲವಾರು ಪ್ರವಾಸಿ ಸ್ಥಳಗಳಿರುವಂತದ್ದು. ಪ್ರವಾಸಿ ಸ್ಥಳಕ್ಕೆ ಈಗ ಏನು ಪ್ರವಾಸಿಗರು ಕೂಡ ಲಗ್ಗೆಯನ್ನ ಇಟ್ಟು ಒಂದ್ ರೀತಿ ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಬೃಂದಾವನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.